ದರ್ಶನ್ ಅವರ ಬೆಳವಣಿಗೆ ನೀವು ನೋಡಿದಾಗ ಯಾಕಂದ್ರೆ ಸಾಕಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಮ್ಯಾನೇಜರ್ ಕೆಲಸ ಮಾಡಿದ್ದೀರಾ. ಸರ್ ನಾವು ದರ್ಶನ್ ಅವ್ರದ್ದು ಮೆಜೆಸ್ಟಿಕ್ ಪಿಕ್ಚರ್ ಬಂದಾಗ ನಾವು ಅವತ್ತು ಅದೇ ಮಾತಾಡಿದ್ದೆ. ಮೆಜೆಸ್ಟಿಕ್ ಪಿಕ್ಚರ್ ಬಂದಾಗ ಹೀರೋ ಇವ್ರಿಗೆ ದರ್ಶನ್ ಅವ್ರನ್ನ ಯಾರನ್ನೂ ಮಾತಾಡ್ಸಿರಲಿಲ್ಲ. PN ಸತ್ಯ ಡೈರೆಕ್ಟ್ರು, ಎಲ್ಲರೂ ಅವ್ರು ಸುತ್ತ ನಿಂತಿದ್ದಾರೆ. ನಾವು ಹೀರೋ ಯಾರು ಅನ್ನೋದೇ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಹಂಗಿದ್ದೋ ನಾವು ಟಿಕೆಟು ನಾವು ಫುಲ್ ಆಗ್ಬಿಟ್ಟೈತೆ. ಮೆಜೆಸ್ಟಿಕ್ ಅವ್ರು ಬಂದಿದ್ರೆ ದರ್ಶನ್ ಅವರು ಹಂಗೆ ಕೂತಿದ್ದಾರೆ, ಸೈಡಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಒಂದು ಕಲ್ಲು ಹಾಕಿದ್ವಿ, ಕಲ್ಲು ಅಲ್ಲೋಗಿ ಕೂತಿದ್ದಾರೆ. ಸತ್ಯ ಅವ್ರ ಹತ್ರ ಎಲ್ಲ ತುಂಬ್ಕೊಂಡಿದ್ದಾರೆ. ನಾವು ಹೀರೋ ಬಗ್ಗೆನೇ ತಲೆ ಕೆಡ್ಸ್ಕೊಂಡಿಲ್ಲ ಜನ. ಎಲ್ಲರೂ ಡೈರೆಕ್ಟ್ರು. PN ಸತ್ಯ ಅವ್ರು ಇಲ್ಲ ಪಾಪ ಇವತ್ತು, ಅವ್ರನ್ನ ನೋಡೋರೇ ಎಲ್ಲ ಜನ. ಇವಾಗ ಸೈಲೆಂಟಾಗಿ ಕೂತಿದ್ರು ಅವರು. ಆಮೇಲೆ ಹೀರೋ ಯಾರು ಅಂತ ಎಲ್ಲ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪಬ್ಲಿಕ್ ಎಲ್ಲ ಬಂದಮೇಲೆ ಗೊತ್ತಾಗೋಯ್ತು ಜನಕ್ಕೆ. ಆ ಥರ ಇತ್ತು ಅವತ್ತು, ಸೈಲೆಂಟಾಗಿದ್ದರು. ಇವತ್ತು ಅಷ್ಟೇ ಅವ್ರ ಮಿಸಸ್ ಬಂದು ಎಲ್ಲ ದೇವಸ್ಥಾನ ಪೂಜೆ ಅದು ಇದು ಅಂತ ಮಾಡ್ತಾಯಿದ್ದಾರೆ. ಇವರು ಏನೋ ಸ್ಪೀಡಾಗಿ ಯಾರ ಜೊತೆ ಮಾತಾಡಿದ್ರು ಅಂತ ಈಗ ಬಳ್ಳಾರಿಗೆ ಹಾಕವ್ರೆ. ಇವ್ರು ಪೂಜೆ ಪುರಸ್ಕಾರ ಅಂತ ಮಾಡ್ಕೊಂಡು ಹೋಗಿದ್ರಂತೂ ಇವರು ಅದೇ ಥರ ಅವ್ರು ಮಿಸಸ್ ಹೆಂಗೆ ಮಾಡ್ಕೊಂಡು ಹೋದ್ರು ಅದೇ ಥರ ಮಾಡ್ಕೊಂಡು ಹೋಗಿ ಒಂದು ತಾಳ್ಮೆ ಅನ್ನೋದು ಒಂದು ಕಳ್ಕೊಂಡ್ರು. ಇವ್ರಿಗೆ ಗೈಡ್ ಇಲ್ಲ ಸರ್, ಜೊತೆಲಿರೋರು ಗೈಡ್ ಇಲ್ಲ. ನಮ್ಮಂತೆ ಗೊತ್ತಾಗ್ಬಿಡ್ತದೆ. ಈಗ ಎಷ್ಟೋ ಹೀರೋಗಳು ಬಂದರೆ ಅಷ್ಟು ತಲೆ ಎಷ್ಟು ಪ್ರೊಡಕ್ಷನಲ್ಲಿ ಬರ್ತಾರೆ, ಇವರು ಅಷ್ಟೇ ಆದರೆ ಬರ್ತಾರೆ. ಆದರೆ ಅದು ಅವ್ರಿಗೆ ಒಂದು ಹೇಳ್ಕೊಡುವಂಥ ಗೈಡ್ ಇಲ್ಲ ಅಂತ ನಮ್ಮ ಅನಿಸಿಕೆ. ಒಳ್ಳೆತನದಲ್ಲಿ ಇದ್ದಾರೆ, ಅದೇನಿಲ್ಲ. ಅವ್ರಿಗೆ ಈ ಥರ ನಡೀರಿ ಅಂತ ಹೇಳ್ಕೊಡುವಂಥದ್ದಿಲ್ಲ. ಅವರು ತಾಳ್ಮೆ ಇಲ್ವಲ್ಲ, ಒಂದು ಸ್ವಲ್ಪ ದುಡುಕ್ತಾ ಇದ್ದಾರೆ, ಅದಷ್ಟೇ ಸರ್. ಅವ್ರ ಮಿಸ್ಸಸ್ಸು ಎಷ್ಟು ಕಷ್ಟಪಡ್ತಾಯಿದ್ದಾರೆ ಪೂಜೆ ಅಂತ ದೇವಸ್ಥಾನದಲ್ಲಿ. ಇವರು ಅಲ್ಲಿದ್ರೂ ಒಂದು ಪೂಜೆ ಅಂತ ಮಾಡಿಬಿಟ್ಟಿದ್ರೆ ಗ್ಯಾರಂಟಿ ಈಚೆ ಬರ್ತಿದ್ರೇನೋ. ನಾವೇನೋ ಬರ್ತಾರೆ 3 ತಿಂಗಳೊಳಗಡೆ ಅಂದ್ಕೊಂಡಿದ್ದೀವಿ. ದೇವ್ರ ಈಚೆ ಸರ್, ಅಷ್ಟೇ ಸರ್. ಕರಿಯ ಟೀಮ್ ಕಡೆಯಿಂದ ಈ ಕಡೆ ಜೋಗಿ ಪ್ರೇಮ್ ಅವರು ಮತ್ತು ಅವ್ರು ಯಾರು ಬರೋ ಸಾಧ್ಯತೆ ಇದೆ ಏನಾದ್ರು ಮಾತಾಡಿದ್ರು? ಬರ್ತಾರೆ ಸರ್, ಅವರು ಬರ್ತಾರೆ. ಯಾಕೆಂದರೆ ಕ್ರೈಸ್ ಇರೋದ್ರಿಂದ ಅವರೆಲ್ಲ ಬಂದೇ ಬರ್ತಾರೆ ಸರ್. ಮೊನ್ನೆ ಅಷ್ಟೇ ಶಾಸ್ತ್ರಿ ಪಿಕ್ಚರ್ಗೂ ಅಷ್ಟೇ ಬಂದಿದ್ರು, ಈಗೂ ಅದನ್ನೇ. ಇವರು ಅಷ್ಟೇ ಯಾರೋ ಪ್ರೊಡ್ಯೂಸರ್ ಪ್ರೇಮ್ ಇವರೆಲ್ಲ ಬರ್ತಾರೆ ಸರ್. ಅವರೆಲ್ಲ ಬಂದೇ ಬರ್ತಾರೆ. ಥ್ಯಾಂಕ್ಸ್. ಎಸ್, ಇದಿಷ್ಟು ಪ್ರಸನ್ನ ಥಿಯೇಟರ್ನ ಮ್ಯಾನೇಜರ್ ಆದಂಥ ಲೋಕೇಶ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.